ಕೇವಲ ಕೆಲವೇ ಹನಿಗಳು ನಮ್ಮ ಜೀವನವೇ ಬದಲಾಗಿಬಿಟ್ಟಿತು. ನನ್ನ ಮಗ ಓದಿಗಾಗಿ ಹೊರಗೆ ಹೋಗಿದ್ದ. ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಆದ್ರೆ ಸ್ವಲ್ಪ ಸಮಯದ ನಂತರ ಅವನ ನಡವಳಿಕೆ ಬದಲಾಗತೊಡಗಿತು. ಮನೆಗೆ ಬಂದಾಗ ಹೆಚ್ಚು ಸಮಯ ಹೊರಗೆ ಅವನ ಗೆಳೆಯರೊಂದಿಗೆ ಕಳೀತಿದ್ದ. ಒಂದಿನ ಅವನ ಜೇಬ್ನಲ್ಲಿ ಸಿಗರೇಟ್ನ ಪ್ಯಾಕೆಟ್ ನೋಡ್ದೆ. ಕೇಳ್ದಾಗ ಹೇಳ್ದ ಇದು ಗೆಳೆಯರದ್ದು ಅಂತ. ಆಗ ನಾನು ಹೇಳ್ದೆ ನನಗೆ ಪ್ರಮಾಣ ಮಾಡಿ ಹೇಳು ಅಂತ. ಅಷ್ಟೇ, ಅವನು ಜೋರಾಗಿ ಅಳೋದಕ್ಕೆ ಶುರು ಮಾಡ್ದ. ಹೇಳ್ದ, ಅಮ್ಮ ನನಗಿದು ಬೇಕಾಗಿರ್ಲಿಲ್ಲ, ಆದ್ರೆ ಈಗ ನಾನು ಸಿಕ್ಕಿಬಿದ್ದಿದ್ದೀನಿ. ಮದ್ಯ, ಸಿಗರೇಟು, ತಂಬಾಕು ಇಂತಹ ಅನೇಕ ಅಭ್ಯಾಸಗಳಾಗಿವೆ. ಆದ್ರೆ ಈಗಿದರಿಂದ ಹೊರಬರೋದಕ್ಕೆ ಬಯಸ್ತೀನಿ. ಅವನ ಕಣ್ಣುಗಳಲ್ಲಿ ಕಣ್ಣೀರು ನೋಡಿ ನನ್ನ ಹೃದಯ ನಡುಗಿತು. ನನಗೆ ಭಯ ಆಯ್ತು. ಏನ್ ಮಾಡ್ಬೇಕು, ಯಾರಿಗೆ ಹೇಳ್ಬೇಕು ಒಂದೂ ಅರ್ಥ ಆಗ್ತಿರ್ಲಿಲ್ಲ. ಮತ್ತೆ ಹಿಂಜರಿಕೆಯಿಂದ ನನ್ನ ಸಹೋದರನೊಂದಿಗೆ ಮಾತನಾಡಿದೆ. ಅವನು ಬ್ಯಾನಾಲ್ಕೋ ಹೆಸರಿನ ಹೋಮಿಯೋಪತಿ ಡ್ರಾಪ್ಸ್ ಅನ್ನ ಕಳುಹಿಸಿದ. ಮತ್ತೆ ತಿಳಿಸಿದ, ಇದನ್ನು ಪ್ರತಿದಿನ 2 ಬಾರಿ 10ರಿಂದ 15 ಹನಿಗಳನ್ನ ಚಹಾ ಅಥವಾ ಹಾಲಿಗೆ ಸೇರಿಸಿ ಕೊಡ್ಬೇಕು ಅಂತ. ನಾನು ಹೇಳದೆ ಇದನ್ನು ಶುರು ಮಾಡಿದೆ. ನಿಧಾನವಾಗಿ ಬದಲಾವಣೆ ನೋಡಿದೆ. ಈಗ ಅವನು ಮೊದಲಿನಂತೆ ಶಾಂತವಾಗಿರ್ತಾನೆ. ಕಿರಿಕಿರಿ ಕಡಿಮೆ ಆಗಿದೆ. ಗೆಳೆಯರಿಂದ ಈಗ ದೂರ ಆಗತೊಡಗಿದ. ಈಗ 1.5 ತಿಂಗಳು ಕಳೆಯಿತು. ಅದಲ್ಲದೆ ನನ್ನ ಮಗ ಮತ್ತೆ ಅದೇ ಸರಳವಾಗಿ ಬುದ್ಧಿವಂತನಾಗಿದ್ದಾನೆ. ಇದು ನನ್ನ ಕಥೆ. ಬ್ಯಾನಾಲ್ಕೋ ಬಗ್ಗೆ ಬಹುಶಃ ಇದು ಬೇರೆಯವರಿಗೂ ಸಹಾಯ ಮಾಡಬಹುದು. ನಿಮ್ಮವರಿಗೆ ಯಾರಿಗಾದ್ರೂ ಹೀಗಾಗಿದ್ರೆ, ಯಾವುದೇ ಕೆಟ್ಟ ಚಟ ಅಥವಾ ಅವಲಂಬನೆಯಿಂದ ಕೂಡಿದ್ರೆ ವಿಶೇಷಜ್ಞರ ಸಲಹೆಯಂತೆ ಬ್ಯಾನಾಲ್ಕೋವನ್ನ ಸೇವಿಸಬಹುದು. ಬ್ಯಾನಾಲ್ಕೋ ಒಬ್ಬ ತಾಯಿಯ ಭರವಸೆ ಮತ್ತು ಮಗನ ಮರಳುವಿಕೆಯ ಆರಂಭ. ಬ್ಯಾನಾಲ್ಕೋ ಯಾವುದೇ ನಶಾ ಮಾಡುವಂತಹ ವ್ಯಕ್ತಿಯ ಕಾರಣದಿಂದಾಗಿ ನಿಮ್ಮ ಜೀವನ ಹಾಳಾಗುತ್ತಿದ್ದರೆ ಹಿಂದೆ ತರಿಸಿಕೊಳ್ಳಿ ಬ್ಯಾನ್ ಆಲ್ಕೋ ಮತ್ತು ನಶಾಕ್ಕೆ ಹೇಳಿ ವಿದಾಯ. ಈಗಲೇ ಕಾಲ್ ಮಾಡಿ.